ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದೀಪಾರಾಧ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬೆಳಗ್ಗೆಯಿಂದ ನನ್ನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 5:30 ಆಗಿದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ಅಲ್ಲದೆ ನನ್ನ ಮಗಳನ್ನು ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹಾಕಿದ್ದೀವಿ. ಸೊ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಅವ್ರದ್ದು ಕ್ಲಾಸ್ ಇರುತ್ತೆ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಅವಳಿಗೆ ತುಂಬ ಟೈಮಿಂದ ಬ್ಯಾಡ್ಮಿಂಟನ್ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಹೇಳ್ತಾ ಇದ್ಲು ಕ್ಲಾಸಿಗೆ ಹಾಕಿ ಅಂತ. ಹೇಗೂ ಸ್ಕೂಲ್ಗೂ ರಜೆ ಇದೆ ಅಲ್ವಾ, ಸೊ ಅದಕ್ಕೆ ಹಾಕೋಣ ಅಂತ ಇವಾಗ ಹಾಕಿದ್ದೀವಿ. ಡೈಲಿ ಬೆಳಗ್ಗೆ 6ರಿಂದ 7 ಗಂಟೆ ತನಕ ಕ್ಲಾಸ್ ಇರುತ್ತೆ. ನಾವಲ್ಲಿ 5:45ಗೆ ಇರಬೇಕಾಗತ್ತೆ. ಅದಕ್ಕೇ ಒಂದು ಸ್ವಲ್ಪ ಬೇಗನೆ ಹೊರಟ್ವಿ. ಅದಾದಮೇಲೆ ಕ್ಲಾಸೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ಇವಾಗ ಇಡ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಕ್ಲಾಸಿಗೆ ಹೋಗೋಕ್ಕಿಂತ ಮುಂಚೆನೇ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಹೋಗಿದ್ದೆ. ಆಮೇಲೆ ಬಂದಮೇಲೆ ಸಾಂಬಾರು ಮಾಡ್ಕೋಬೋದು ಅಂತ. ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತಲ್ವ, ಹಸ್ಬೆಂಡ್ಗೆ ಆಫೀಸ್ ಬೇರೆ ಹೋಗೋದಿದೆ. ಸೊ ಅದಕ್ಕೆ ಇವಾಗ ಇಡ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಕಡೆ ಸಾಂಬಾರು ಕೂಡ ಕುದೀತಾ ಇದೆ. ನಾನು ವಾರಕ್ಕೆ ಒಂದು ಸಲ ಆದರೂ ಇಡ್ಲಿ ಸಾಂಬಾರು ಮಾಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಇಡ್ಲಿ ಸಾಂಬಾರು ಅಂದರೆ ಎಲ್ರಿಗೂ ಇಷ್ಟ. ನಾನು ಯೂಶ್ವಲಿ ಇಡ್ಲಿ ಸಾಂಬಾರು ಮಾಡಿದಾಗ ಹಸ್ಬೆಂಡ್ ಲಂಚ್ ಬಾಕ್ಸಿಗೂ ಅದನ್ನೇ ಹಾಕ್ಬಿಟ್ಟು ಕಳಿಸ್ತೀನಿ. ಸಪ್ರೇಟಾಗಿ ರೈಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಇಡ್ಲಿ ಸಾಂಬಾರೇ ಇರುತ್ತೆ. ರಾತ್ರಿಗೆ ಮಾತ್ರ ಒಂದು ಚಪಾತಿ ಪಲ್ಯ ಇಲ್ಲಾಂದರೆ ಅನ್ನ ಸಾರು ಈ ಥರದ್ದು ಮಾಡ್ಕೋತೀನಿ. ಹಾಗೆಯೇ ಇವಾಗ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಹಾಕೋತಾ ಇದ್ದೀನಿ. ಅವ್ರಿಗೆ ಆಫೀಸ್ಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಅದಾದಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ನಮಗೆ ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ಅದನ್ನು ಮುಗಿಸ್ಕೋಬೇಕು. ನಿನ್ನೆಯಿಂದ ಏನು ಗೊತ್ತಾ, ಸಿಕ್ಕಾಪಟ್ಟೆ ಟೆನ್ಷನು, ತಲೆ ಎಲ್ಲ ನೋವು. ಲೈಫಲ್ಲಿ ಏನು ಗೊತ್ತಾ, ಒಂದು ಪ್ರಾಬ್ಲಮ್ಸ್ ಅಂತ ಬಂತು ಅಂದರೆ ಬರ್ತಾನೆ ಇರುತ್ತೆ. ಸೊ ಅದು ಸ್ಟಾಪ್ ಆಗೋಲ್ಲ. ಒಂದು ಮುಗಿದ್ರೆ ಒಂದು ಈ ಥರ ಇರುತ್ತೆ. ಎಲ್ಲನೂ ಫೇಸ್ ಮಾಡಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಅಲ್ವಾ ಲೈಫ್ ಅಂತ ಹೇಳೋದು. ಹಾಗೆಯೇ ಇವಾಗ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಲ್ಲದೆ ನನಗೆ ಒಂದು ಸ್ವಲ್ಪ ಗ್ರೀನ್ ಟೀ ಮಾಡ್ಕೋತಾ ಇದ್ದೀನಿ. ನನಗೆ ಬ್ರೇಕ್ಫಾಸ್ಟ್ ಆದಮೇಲೆ ಏನಾದರೂ ಒಂದು ಸ್ವಲ್ಪ ಬಿಸಿ ಬಿಸಿ ಕುಡಿಬೇಕು. ಒಂದಾ ಕಾಫಿ ಹಾಕ್ಕೋತೀನಿ, ಇಲ್ಲ ಅಂದರೆ ಗ್ರೀನ್ ಟೀ ಈ ಥರ ಏನಾದರೂ ಮಾಡ್ಕೊಂಡು ಕುಡಿತೀನಿ. ಇಲ್ಲ ಅಂದರೆ ಒಂಥರ ಏನೋ ಸಮಾಧಾನ ಇರಲ್ಲ ಮನಸ್ಸಿಗೆ. ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗೆಯೇ ಇವಾಗ ಬಾಲ್ಕನಿಗೆ ಬಂದಿದ್ದೀನಿ. ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನನಗೆ ಕೆಲವೊಂದು ಸಲ ಮನಸ್ಸು ಸರಿ ಇಲ್ಲ ಏನೋ ಒಂದು ಸ್ವಲ್ಪ ನೆಮ್ಮದಿಯಾಗಿರಬೇಕು ಅಂದಾಗ ನಾನು ಬಾಲ್ಕನಿಗೆ ಬಂದು ಕೂತ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಅಲ್ಲದೆ ನಾನು ಸ್ವಲ್ಪ ಗಿಡ ಕೂಡ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ವೀಕ್ ಕೂಡ ಒಂದು ಸ್ವಲ್ಪ ಗಿಡ ಎಲ್ಲ ತೊಗೊಂಬಂದ್ವಿ. ಇಲ್ಲೇ ಒಂದು ಹತ್ತಿರದಲ್ಲಿ ಒಂದು ನರ್ಸರಿ ಇದೆ. ಸೊ ಅಲ್ಲಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಅಲ್ಲದೆ ರೇಟ್ ಕೂಡ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ನಾವು ಮುಂಚೆ ಒಂದು ಕಡೆಯಿಂದ ತೊಗೊಂಬಂದಿದ್ವಿ. ಅಲ್ಲೇನಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸ್ಟಾರ್ಟಿಂಗಲ್ಲಿ ಬಾಲ್ಕನಿ ಮೇಕವರ್ ಅಂತ ಮಾಡಿದ್ವಲ್ವ, ಆವಾಗ ಅಲ್ಲಿಂದಲೇ ಗಿಡ ತೊಗೊಂಬಂದಿದ್ದು. ನಿನ್ನೆ ಮಧ್ಯಾಹ್ನ ಒಂದು 2:30 ಏನೋ ಆಗಿತ್ತು. ಆಲ್ ಆಫ್ ಸಡನ್ ಕರೆಂಟ್ ಹೋಯಿತು. ಕೆಲವೊಂದು ಸಲ ಹೋಗುತ್ತೆ. ಸೊ ಅದರಿಂದ ಆ ಥರನೇ ಹೋಗಿರ್ಬೋದು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆದಮೇಲೆ ನನಗೆ ಲಿಫ್ಟ್ ಸೌಂಡ್ ಕೇಳಿಸ್ತಾ ಇತ್ತು ಹೊರಗಡೆಯಿಂದ. ಸೊ ಆವಾಗ ಸ್ವಲ್ಪ ಡೌಟ್ ಬಂತು, ಕರೆಂಟ್ ಇಲ್ಲ ಅಂದರೆ ಲಿಫ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ನೋಡಿದ್ರೆ ಎಲ್ರಿಗೂ ಕರೆಂಟ್ ಇದೆ, ನಮಗೆ ಮಾತ್ರ ಇಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಕೆಳಗಡೆ ಹೋಗ್ಬಿಟ್ಟು ವಾಚ್ಮ್ಯಾನ್ ಹತ್ರ ಹೇಳಿದೆ, ಈ ಥರ ನಮಗೆ ಕರೆಂಟ್ ಹೋಗಿದೆ, ಬೇರೆಯವ್ರಿಗೆಲ್ಲ ಇದೆ, ನಮಗೆ ಮಾತ್ರ ಇಲ್ಲ ಅಂತ. ಸೊ ಅದಕ್ಕೆ ಅವ್ರು ಹೇಳಿದ್ರು, ಇವು ಬಿಲ್ ಕಟ್ಟಿಲ್ಲ ಅಂತೆ, ಅದಕ್ಕೋಸ್ಕರ ಫ್ಯೂಸು ರಿಮೂವ್ ಮಾಡಿದ್ದಾರೆ ಅಂತ ಹೇಳಿದರು. ನನಗೆ ಒಂದ್ಸಲ ಶಾಕ್ ಆಗಿಬಿಡ್ತು. ಯಾಕಂದರೆ ನನಗೆ ಕರೆಕ್ಟಾಗಿ ನೆನಪಿದೆ, ಏಪ್ರಿಲ್ 3ಗೆ ಬಿಲ್ ಜನ್ರೇಟ್ ಆಗಿತ್ತು. 6ಗೆ ನಮಗೆ ವಾಚ್ಮ್ಯಾನ್ ತೊಗೊಂಬಂದು ಬಿಲ್ ಕೊಟ್ಟಿದ್ದಾರೆ. ಸೊ ಅವತ್ತು ಸಂಜೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೆ, ಬಿಲ್ ಬಂದಿದೆ, ಪೇ ಮಾಡಿ ಅಂತ. ಸ್ವಲ್ಪ ಹೊತ್ತರಲ್ಲೇ ಅವ್ರು ಹೇಳಿದ್ರು ನನಗೆ, ಬಿಲ್ ಪೇ ಆಯ್ತಮ್ಮ ಕರೆಂಟ್ ಬಿಲ್ಲು ಅಂತ ಹೇಳಿದ್ರು. ಸೊ ಕರೆಕ್ಟಾಗಿ ನೆನಪಿತ್ತು, ಅವ್ರು ಬಿಲ್ ಪೇ ಆಗಿದೆ ಅಂತ ಹೇಳಿದ್ದು ನನಗೆ ನೆನಪಿತ್ತು. ಪೇ ಮಾಡಿದ್ಮೇಲೂ ತಿರ್ಗಾ ಹೇಗೆ ಫ್ಯೂಸ್ ರಿಮೂವ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ. ಸೊ ಅವರು ಒಂದು ಸ್ವಲ್ಪ ಬ್ಯುಸಿ ಇದ್ರು ಅನಿಸುತ್ತೆ, ಅವರು ಕಾಲ್ ರಿಸೀವ್ ಮಾಡಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಆನ್ಲೈನ್ ಒಂದು ಆ್ಯಪ್ ಇದೆ, ಈ ಕರೆಂಟ್ ಬಿಲ್ ಎಲ್ಲ ಚೆಕ್ ಮಾಡೋಕ್ಕಾಗತ್ತೆ. ಸೊ ಎಲೆಕ್ಟ್ರಿಸಿಟಿ ಅವ್ರದ್ದೆ. ಸೊ ಅದನ್ನು ಚೆಕ್ ಮಾಡಿದ್ರೆ ಅದರಲ್ಲಿ ಲಾಸ್ಟ್ ಮಂತ್ ಬಿಲ್ಲು ಡ್ಯೂ ಅಂತ ಬರ್ತಾ ಇದೆ. ಅಂದರೆ ಮಾರ್ಚದು ಏಪ್ರಿಲಲ್ಲಿ ಪೇ ಮಾಡಬೇಕಲ್ವಾ. ಸೊ ಡ್ಯೂ ಅಂತ ಬರ್ತಾ ಇದೆ. ಅದು ಎಷ್ಟು ಗೊತ್ತಾ, 6,700 ರೂಪಾಯಿ ಡ್ಯೂ ಅಂತ ಬರ್ತಾ ಇದೆ. ನನಗೆ ಒಂದು ಸಲ ಶಾಕ್ ಆಗಿಬಿಡ್ತು. 6,700 ರೂಪಾಯಿ ಹೆಂಗೆ ಅಷ್ಟು ಬಿಲ್ ಬಂತು ಅಂತ. ಬಿಕಾಸ್ ನಮ್ಮ ಲೈಫಲ್ಲಿ ಅಷ್ಟು ಬಿಲ್ಲು ನಾನು ಇಲ್ಲಿ ತನಕ ಬಂದಿಲ್ಲ. ನಮಗೆ ಜಾಸ್ತಿ ಅಂದರೆ 1,000, 1,500 ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರಲ್ಲ. ಒಂದು ಎರಡನೇದಾಗಿ ಬಿಲ್ ನಮಗೆ ಆಲ್ರೆಡಿ ಬಂದಿದೆ. ಎಷ್ಟು 806 ಬಂದಿತ್ತು. ಓಕೆ, ವಾಚ್ಮ್ಯಾನ್ ಬಿಲ್ ತೊಗೊಂಬಂದು ಕೊಟ್ರಲ್ವ ಲಾಸ್ಟ್ ಮಂತದು, 806 ರೂಪೀಸ್ ಬಂದಿದ್ದು ಬಿಲ್ಲು. ಈ ತಿರ್ಗಾ ಇದೇನು 6,700 ಅಂತ ಹೇಳಿಬಿಟ್ಟು ನನಗೆ ಒಂದ್ಸಲ ಶಾಕ್ ಆಗಿಬಿಡ್ತು. ನಾನು ಆಮೇಲೆ ಏನು ಮಾಡಿದೆ, ಇಮ್ಮಿಡಿಯೇಟ್ಲಿ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ.
ಬಿಲ್ ಪೇ ಮಾಡಿದ್ದೀರಲ್ವಾ ನೀವು ಅಂತ. ಅವ್ರು ಹೇಳಿದ್ರು ಹೌದು ನಾನು ಪೇ ಮಾಡಾಗಿದೆ, ತಿರ್ಗಾ ಏನೋ ಡ್ಯೂ ಅಂತ ತೋರಿಸ್ತಾ ಇದೆ, ಅದೂ 6700 ರೂಪೀಸ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಒಂದ್ಸಲ ಶಾಕ್ ಆಗಿಬಿಡ್ತು. ಸೊ ಅದಕ್ಕೆ ಅವ್ರು ಹೇಳಿದ್ರು ಇರು ನಾನು ಅಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಹೇಳಿದ್ರಂತೆ ನಮ್ಮದು ಬಿಲ್ ಬಂದಿತ್ತು 6th ನಾವು ಪೇ ಮಾಡಿ ಆಗಿದೆ, ತಿರ್ಗಾ ಏನು ಬಂದ್ಬಿಟ್ಟು ಫ್ಯೂಸ್ ರಿಮೂವ್ ಮಾಡಿದ್ದಾರೆ, ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ 6700 ಡ್ಯೂ ಅಂತ ತೋರಿಸ್ತಾ ಇದೆ ಅಂತ. ಸೊ ಅದಕ್ಕೆ ಅವರು ಮೋಸ್ಟ್ಲಿ ನೀವು 2-3 AC ಹಾಕೊಂಡಿದ್ದೀರಾ ಅನ್ಸುತ್ತೆ, ಸಮ್ಮರ್ ಅಂತ ಫುಲ್ AC ಹಾಕೊಂಡ್ಬಿಟ್ಟಿದ್ದೀರಾ ಅದರಿಂದ ಅಷ್ಟು ಬಂದಿದೆ ಅಂದ್ರಂತೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು ನಮ್ಮ ಮನೇಲಿ AC ಇಲ್ಲ, AC ಇಲ್ಲ ಪ್ಲಸ್ ಇನ್ವರ್ಟರ್ ಇಲ್ಲ, ಆಮೇಲೆ ನಮ್ಮದು ಎಲೆಕ್ಟ್ರಿಕ್ ಗೀಸರ್ ಇಲ್ಲ, ನಾವು ಗ್ಯಾಸ್ ಗೀಸರ್ ಯೂಸ್ ಮಾಡೋದು, ಏನೂ ಇಲ್ದಿರುವಾಗ ಇಷ್ಟೊಂದು ಕರೆಂಟ್ ಬಿಲ್ಲು ಹೇಗೆ ಬಂತು ಅಂತ. ಸೊ ಅದನ್ನು ಕೇಳಿ ಅವ್ರಿಗೂ ಒಂದು ಸ್ವಲ್ಪ ಇದಾಯ್ತಂತೆ. ಸರಿ ನಾವು ಮನೆಗೆ ಬಂದು ಚೆಕ್ ಮಾಡ್ತೀವಿ, ಮೀಟರಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಚೆಕ್ ಮಾಡಿದ್ರು. ಚೆಕ್ ಮಾಡಿದ್ರೆ ಮೀಟರ್ ಎಲ್ಲ ಸರಿಯಾಗೇ ಇದೆ, ಅದರಲ್ಲಿ ರೀಡಿಂಗ್ ಕೂಡ ನಮಗೆ ಬಿಲ್ ಬಂದಿತ್ತಲ್ವಾ, ಸೊ ಅದರಲ್ಲಿ ಎಷ್ಟು ರೀಡಿಂಗ್ ಇತ್ತು ಅದೇ ರೀಡಿಂಗ್ ಅಲ್ಲೂ ತೋರಿಸ್ತಾ ಇದೆ. ಸೊ ಅದ್ರ ಪ್ರಕಾರ ನಮ್ಮದು ಬಿಲ್ ಬಂದಿದೆ, ನಾವು ಪೇ ಮಾಡಿದೆ, ಅದೆಲ್ಲ ಕರೆಕ್ಟಾಗೇ ಇತ್ತು. ತಿರ್ಗಾ ಇದು 6700 ಎಲ್ಲಿಂದ ಬಂದಿದೆ ಗೊತ್ತಿಲ್ಲ, ಅದೂ ಎಷ್ಟು 900 ಯೂನಿಟ್ ಏನೋ ಯೂಸ್ ಮಾಡಿದ್ದೀವಿ ನಾವು ಅಂತ ಬರ್ತಾ ಇದೆ. ನಿಜವಾಗ್ಲೂ ಒಂಥರ ತಲೆಯೆಲ್ಲ ಕೆಟ್ಟೋಗ್ಬಿಡ್ತು ನಮಗೆ. ಸರಿ ಅಂತ ಹಸ್ಬೆಂಡ್ ಅವ್ರು ತಿರ್ಗಾ ಅಲ್ಲಿ ಹೋದರು, ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಮಾತಾಡಬೇಕು. ಇವ್ರು ಹೇಳಿದ್ರಂತೆ ಯಾರು ಚೆಕ್ ಮಾಡಕ್ಕೆ ಬಂದಿದ್ರಲ್ವಾ, ಸೊ ಅವರು ನೀವು ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಮಾತಾಡಿ, ಅಲ್ಲೊಬ್ರು ಇರ್ತಾರೆ, ಅವ್ರ ಹೆಸರು ಹೇಳಿದ್ರು, ಅವ್ರ ಹತ್ರ ಮಾತಾಡಿ ಅವರು ಏನು ನೋಡ್ತಾರೆ ಏನು ಅಂತ. ಸರಿ ಅಂತ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದಾರೆ. ಆ ಮನುಷ್ಯನ ಪತ್ತೆನೇ ಇಲ್ಲ, ಎಲ್ಲೋಗಿದ್ದಾರೆ ಇಲ್ಲ, ಕೇಳಿದ್ರೆ ಎಲ್ಲ ಹೋಗಿದ್ದಾರೆ, ಇವಾಗ ಬರ್ತಾರೆ ಅಂತ ಹೇಳಿದ್ರಂತೆ. ನನ್ನ ಹಸ್ಬೆಂಡ್ಗೆ ಬೇರೆ ಆಫೀಸಿಗೆ ಲೇಟ್ ಆಗ್ತಾ ಇತ್ತು, ಅವ್ರು ಆಮೇಲೆ ಆಫೀಸ್ಗೆ ಹೋಗ್ಬಿಟ್ರು. ಸೊ ಇವತ್ತು ನಾನು ಅಲ್ಲಿ ಆಫೀಸಿಗೆ ಹೋಗಿದ್ದೆ. ನಾನೇನು ಮಾಡಿದೆ ಅಂದರೆ 1 ವರ್ಷದ ಬಿಲ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡೆ, ಪ್ಲಸ್ ಪೇಮೆಂಟ್ ಮಾಡಿರೋದು, ಯೂನಿಟ್ ಎಷ್ಟು ಯೂಸ್ ಆಗಿದೆ ಎಲ್ಲದ್ರದ್ದು ಪ್ರಿಂಟ್ಔಟು, ಪ್ಲಸ್ ನಮಗೆ ಬಿಲ್ ಬಂದಿತ್ತಲ್ವ 800 ರೂಪೀಸು ಅದರದ್ದು ಬಿಲ್ಲು, ಪ್ಲಸ್ ಪೇಮೆಂಟ್ ಮಾಡಿದ್ದು ಎಲ್ಲನೂ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ತೋರಿಸ್ದೆ. ಹೋಗ್ಬಿಟ್ಟು ಹೇಳಿದೆ ಈ ಥರ ಆಗಿದೆ, ನಾವು ಇಲ್ಲಿ ತನಕ ನಮ್ಗೆ ಇಷ್ಟು ಬಿಲ್ ಬಂದಿಲ್ಲ, ಅಲ್ಲದೆ ನಾವು ಏನಿದೆ ಅಂತ ನಮ್ಗೆ ಬರಬೇಕು ಇಷ್ಟು ಬಿಲ್ಲು, 800 ಬಿಲ್ ಬಂದಿತ್ತು, ನಾವು ಪೇ ಕೂಡ ಮಾಡಿ ಆಗಿದೆ, ತಿರ್ಗಾ ಏನಕ್ಕೆ ಅಷ್ಟು ಬಿಲ್ ಬಂತು ಅಂತ ನಾವು ಹೇಳಿದ್ವಿ. ಸೊ ಅವ್ರಿಗೂ ಒಂದು ಸ್ವಲ್ಪ ಶಾಕ್ ಆಯಿತು, ನಮಗೂ ಗೊತ್ತಿಲ್ಲ ಯಾಕಷ್ಟು ಬಿಲ್ ಬಂದಿದೆ ಅಂತ. ನಾವು ಅದು ಹೆಡ್ ಆಫೀಸ್ಗೆ ಅಪ್ಲಿಕೇಶನ್ ಏನೋ ಕಳಿಸ್ಬೇಕಂತೆ, ಸೊ ಅಪ್ಲಿಕೇಶನ್ ಕಳಿಸ್ತೀವಿ ಸರಿ ಮಾಡೋಕ್ಕೆ, ಎಲ್ಲ ಸರಿ ಮಾಡಿಕೊಡ್ತೀವಿ, ಈ ತಿಂಗಳ ಒಳಗಡೆ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನನಗೇನು ಗೊತ್ತಾ, ನಿನ್ನೆಯಿಂದ ತಲೆ ಎಲ್ಲ ಸಿಡಿತಾ ಇದೆ, ಒಂದಲ್ಲ ಒಂದು ಪ್ರಾಬ್ಲಮ್ ಆಯ್ತಾ ಲೈಫಲ್ಲಿ, ಒಂದು ಮುಗೀತು ಅಂದರೆ ಇನ್ನೊಂದು ರೆಡಿಯಾಗಿರುತ್ತೆ. ಇದೊಂದು ಅನ್ಎಕ್ಸ್ಪೆಕ್ಟೆಡು, ಏನಾಗಿದೆ ನಮ್ಗೆ ಗೊತ್ತಿಲ್ಲ, ಮೋಸ್ಟ್ಲಿ ಆನ್ಲೈನ್ ಏನೋ ಎರರ್ ಆಗಿಬಿಟ್ಟು ಇಷ್ಟು ಬಂದಿದೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ನನಗೆ ಅಂತೂ ಹೋಪೇ ಇಲ್ಲ ಇದು ಸರಿಯಾಗುತ್ತೆ ಅಂತ. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ಗೌರ್ಮೆಂಟ್ದೆಲ್ಲ ಹೆಂಗಿರುತ್ತೆ ಅಂದರೆ ಎಲ್ಲನೂ ಅವ್ರದ್ದು ವರ್ಕ್ ಎಲ್ಲ ತುಂಬ ಸ್ಲೋ ಇರುತ್ತೆ. ಸೊ ಫಾಲೋ ಅಪ್ ಮಾಡ್ತಾ ಇರಬೇಕು. ಇವಾಗ ಇವತ್ತು ಹೋಗ್ಬಿಟ್ಟು ಬಂದೆ, ಇವಾಗ ನೆಕ್ಸ್ಟ್ ತಿರ್ಗಾ ಯಾವತ್ತೂ ಹೋಗಬೇಕೋ ಗೊತ್ತಿಲ್ಲ, ಈ ಎಂಡ್ ತನಕ ವೆಯ್ಟ್ ಮಾಡೋಣ ಅಂತಿದ್ದೀನಿ, ಮಂತ್ ಎಂಡ್ ತನಕ. ಸೊ ಸರಿಯಾಗಿಲ್ಲ ಅಂದರೆ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ತಿರ್ಗಾ ನಾವು ಹೋಗಬೇಕಾಗತ್ತೆ. ಸೊ ಈ ಥರ ಇದೆ ಸಿಚುವೇಶನು, ಏನು ಮಾಡೋದು ಗೊತ್ತಾಗ್ತಿಲ್ಲ, ಒಂದಲ್ಲ ಒಂದು ಪ್ರಾಬ್ಲಮ್ ಆಯಿತಾ, ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ನಂದು. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗು, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.